ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ ಗ್ರೂಪ್ ಸಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇತಿಹಾಸ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟ ಬಹುಮುಖ್ಯ 40 ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರನ್ನಾಗಿ ಈ ಕೆಳಗಿನ ಯಾರನ್ನು ನೇಮಿಸಲಾಗಿತ್ತು? ಸರಿ ಉತ್ತರ BN ರಾಯ್. 1946ರಲ್ಲಿ ಭಾರತ ಸಂವಿಧಾನವನ್ನು ರೂಪಿಸುವಲ್ಲಿ ಸಂವಿಧಾನ ಸಭೆಯ ಸಂವಿಧಾನ ಸಲಹೆಗಾರರನ್ನಾಗಿ BN ರಾವ್ ನೇಮಕಗೊಳ್ತಾರೆ. ಅದಾದ ನಂತರ ಕರಡು ಸಮಿತಿಯ ಮುಖ್ಯಸ್ಥರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನೇಮಕ ಮಾಡಲಾಗುತ್ತೆ. 1949 ನವೆಂಬರ್ 26ರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಜನವರಿ 26, 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಿತು. ಈ ಕೆಳಕಂಡ ಯಾವ ವಿಧಿಯ ಪ್ರಕಾರ ಸಂಸತ್ತು ಯಾವುದೇ ರಾಜ್ಯದ ಗಡಿಗಳನ್ನು ಬದಲಾಯಿಸಬಹುದು? ಇದರ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಸಂಖ್ಯೆ 3, ಆರ್ಟಿಕಲ್ 3ನೆಯ ವಿಧಿ ಏನಿದೆ, ಹೊಸ ರಾಜ್ಯಗಳ ಸ್ಥಾಪನೆ ಮತ್ತು ರಾಜ್ಯಗಳ ಗಡಿಗಳನ್ನು ನಿರ್ಧರಿಸುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸುತ್ತದೆ. ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಈ ಕೆಳಕಂಡ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿ ಉತ್ತರ ದಕ್ಷಿಣ ಆಫ್ರಿಕಾ ಸಂವಿಧಾನ. ರಾಜ್ಯಸಭೆಯನ್ನ ಶಾಶ್ವತ ಸದನ ಅಂತ ಕರೀತಾರೆ. ಈ ಒಂದು ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುವಂತಹ ಚುನಾವಣಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲಾಗಿ ಪಡೆದು ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಯುನೆಸ್ಕೋ 2020ರ ವರ್ಷವನ್ನು ಯಾವ ವರ್ಷವೆಂದು ಆಚರಿಸಲು ನಿರ್ಧರಿಸಿದೆ ಅಥವಾ ಆಚರಿಸಿತ್ತು? ಸರಿ ಉತ್ತರ ಶಬ್ದ ವರ್ಷ ಅಂತ ಕರಿತೀವಿ. ಜಾಗತಿಕ ಮಟ್ಟದಲ್ಲಿ ಶಬ್ದದ ಮಹತ್ವವನ್ನು ಎತ್ತಿ ತೋರಿಸುವ ಜಾಗತಿಕ ಪ್ರಯತ್ನವಾಗಿ, ಹಾಗೆಯೇ ಧ್ವನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲು ಯುನೆಸ್ಕೋ 2020ನೆಯ ವರ್ಷವನ್ನ ಶಬ್ದ ವರ್ಷವೆಂದು ಆಚರಣೆ ಮಾಡಿತು. ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದ್ದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗಿರುವುದು, ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸಂವಿಧಾನದ ಅನುಚ್ಛೇದ ಯಾವುದು? ಸರಿ ಉತ್ತರ 254ನೇ ಸಂವಿಧಾನದ ವಿಧಿ ಏನಿದೆ, ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದಗಳು ಉದ್ಭವಿಸಿದಲ್ಲಿ ಆಗ ಕೇಂದ್ರ ಶಾಸನದ ನಿರ್ಧಾರ ಏನಾಗಿರುತ್ತೆ ಅದೇ ಅಂತಿಮವಾಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸಿಕೊಡುವಂಥದ್ದು ಸಂವಿಧಾನದ 254ನೇ ವಿಧಿ. ಸಂವಿಧಾನದ ಭಾಗ 15 ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಚುನಾವಣೆಗಳು. 324ನೆಯ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣೆಗಳು ನಡೆಯುವಂಥ ಪ್ರಕ್ರಿಯೆ, ಅದು ಸಂಸತ್ತಿಗಿರಬಹುದು, ರಾಜ್ಯ ವಿಧಾನಸಭೆಗಳಿಗಿರಬಹುದು, ರಾಷ್ಟ್ರಪತಿ ಚುನಾವಣೆಗಳು ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳು, ಇವೆಲ್ಲವುಗಳ ಬಗ್ಗೆ ನಾವು ಸಂವಿಧಾನದ ಭಾಗ 15ರಲ್ಲಿ ನೋಡುತ್ತೇವೆ. ಈ ಕೆಳಕಂಡ ಯಾವ ವಿಷಯವು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಸೇರುವುದಿಲ್ಲ? 4 ವಿಷಯಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯ ಅಡಿಯಲ್ಲಿ ಬರದೇ ಇರುವಂಥದ್ದು ವಯಸ್ಕರ ಶಿಕ್ಷಣ. ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂಥದ್ದು ರಾಜ್ಯ ನಿರ್ದೇಶಕ ತತ್ವಗಳಾಗಿದ್ದು, ಇದರಲ್ಲಿ ವಯಸ್ಕರ ಶಿಕ್ಷಣ ಅದರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಬದಲಾಗಿ ಬಡವರಿಗೆ ಕಾನೂನು ನೆರವು, ಶ್ರಮಿಕರಿಗೆ ಕನಿಷ್ಠ ಕೂಲಿ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಇವೆಲ್ಲವೂ ಕೂಡ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುವಂಥ ವಿಷಯಗಳಾಗಿದ್ದಾವೆ. ನೀತಿ ಆಯೋಗ ಸಿದ್ಧಪಡಿಸಿರುವ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ರಾಜ್ಯಗಳ ಪಟ್ಟಿಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ? ಇದಕ್ಕೆ ಸರಿ ಉತ್ತರ ಕರ್ನಾಟಕ. ಪ್ರಮುಖ 5 ಅಭಿವೃದ್ಧಿ ರಾಜ್ಯಗಳು ಅಂತ ಹೇಳಿದ್ರೆ ಪ್ರಥಮ ಸ್ಥಾನ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಮತ್ತು ಕೇರಳ. ಇನ್ನು ನೀತಿ ಆಯೋಗದ ಉಪಾಧ್ಯಕ್ಷರು ರಾಜೀವ್ ಕುಮಾರ್, ಹಾಗೆಯೇ ಅದರ CEO ಅಮಿತಾಬ್ ಕಾಂತ್ ರವರಾಗಿದ್ದಾರೆ. ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ಕ್ಷೇತ್ರ ಯಾವುದು? ಆರ್ಥಿಕತೆಯಲ್ಲಿ ನಾವು 3 ವಲಯಗಳನ್ನಾಗಿ ವಿಂಗಡಣೆ ಮಾಡ್ತೀವಿ: ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಇದರಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ನೀಡುವಂತಹ ಕ್ಷೇತ್ರ ತೃತೀಯ ವಲಯವಾಗಿದ್ದು, ಇದನ್ನು ಸೇವಾ ವಲಯ ಅಂತಲೂ ಕೂಡ ಕರಿತೀವಿ. ಸೇವಾ ಕ್ಷೇತ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ದೇಶಕ್ಕೆ ಆದಾಯ ಬರುತ್ತದೆ. ಈ ಕೆಳಗಿನ ಯಾವುದು ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದೆ? ಇದಕ್ಕೆ ಸರಿ ಉತ್ತರ ಅಖಿಲ ಭಾರತ ಕಾಂಗ್ರೆಸ್ ಕಾರ್ಮಿಕ ಸಂಘ ಏನಿದೆ, ಇದು ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದೆ.
ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬೀಳದ ಪ್ರದೇಶ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ಅಟಕಾಮ ಮರುಭೂಮಿ. ದಕ್ಷಿಣ ಅಮೆರಿಕ ಭೂಖಂಡದಲ್ಲಿರುವಂತಹ ಒಂದು ವಿಶಾಲವಾದಂತಹ ಒಣ ಪೀಠಭೂಮಿಯಾಗಿದ್ದು, ಈ ಪ್ರದೇಶವು ಜಗತ್ತಿನಲ್ಲಿ ಅತಿ ಹೆಚ್ಚು ವರ್ಷಗಳಿಂದ ಮಳೆಯನ್ನು ಕಾಣದಂತಹ ಪ್ರದೇಶವಾಗಿದೆ. ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದ ಪ್ರಮುಖ ಜೀವ ವೈವಿಧ್ಯ ತಾಣಗಳಾಗಿವೆ? ನೀಡಿರುವಂಥದ್ರಲ್ಲಿ ಪಶ್ಚಿಮ ಘಟ್ಟಗಳು, ಈಶಾನ್ಯ ಹಿಮಾಲಯಗಳು, ಪಶ್ಚಿಮ ಹಿಮಾಲಯಗಳು, 4ನೇ ಆಯ್ಕೆ ಈ ಮೇಲಿನ ಎಲ್ಲವೂ ಅಂತಿದೆ. ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವೂ. ಪಶ್ಚಿಮ ಘಟ್ಟಗಳು, ಈಶಾನ್ಯ ಹಿಮಾಲಯಗಳು, ಪಶ್ಚಿಮ ಹಿಮಾಲಯಗಳು ಇವೆಲ್ಲವೂ ಸಮೇತ ಪ್ರಮುಖ ಜೀವ ವೈವಿಧ್ಯ ತಾಣಗಳಾಗಿವೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ. ಗ್ರೀನ್ವಿಚ್ ಮೀನ್ ಟೈಮ್ GMT ಅಂತ ಕರಿತೀವಿ. ಇದನ್ನು ಕರೆಯಲ್ಪಡುವಂತಹ ಈ ಒಂದು ಪದದಲ್ಲಿರುವ ಗ್ರೀನ್ವಿಚ್ ಅನ್ನುವಂಥ ಸ್ಥಳ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ಲಂಡನ್ನ ಬಳಿ ಹಾದು ಹೋಗುವಂತಹ ಗ್ರೀನ್ವಿಚ್ ಎಂಬ ಹಳ್ಳಿಯ ಮೇಲೆ ಹಾದು ಹೋಗುವ ಪ್ರಧಾನ ರೇಖಾಂಶವನ್ನು ಆಧಾರವಾಗಿಟ್ಟುಕೊಂಡು 0 ಡಿಗ್ರಿ ಪ್ರಧಾನ ರೇಖಾಂಶದ ಆಧಾರದ ಮೇಲೆ ಸಮಯವನ್ನು ನಿಗದಿ ಮಾಡಲಾಗುತ್ತೆ. ಆ ಗ್ರೀನ್ವಿಚ್ ಮೀನ್ ಟೈಮ್ನಿಂದ ಭಾರತೀಯ ಸಮಯ 5:30 ಮುಂದಿದೆ. ಭೂದಾನ ಚಳುವಳಿಯನ್ನು ಯಾರು ಆರಂಭಿಸಿದರು? ಇದಕ್ಕೆ ಸರಿ ಉತ್ತರ ಆಚಾರ್ಯ ವಿನೋಬಾ ಭಾವೆಯವರು ಈಗಿನ ತೆಲಂಗಾಣದ ಪೂಚಂಪಳ್ಳಿಯಲ್ಲಿ 1951ನೇ ಇಸ್ವಿಯಲ್ಲಿ ಭೂದಾನ ಚಳವಳಿಯನ್ನು ಆರಂಭಿಸಿದ್ದರು. ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶವನ್ನು ಸ್ಥಾಪಿಸಿದ ವರ್ಷ? ಕ್ರಿಸ್ತಪೂರ್ವ 321ರಲ್ಲಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶವನ್ನು ಸ್ಥಾಪನೆ ಮಾಡ್ತಾನೆ, ಕೌಟಿಲ್ಯನ ಮಾರ್ಗದರ್ಶನದಲ್ಲಿ. ಕ್ರಿಸ್ತಶಕ 78ರಲ್ಲಿ ಆರಂಭವಾದ ಇತಿಹಾಸದ ಘಟನೆ ಯಾವುದು? ಶಕಯುಗ ಅಂತ ಕರಿತೀವಿ. ಇದು ಆರಂಭವಾದ ವರ್ಷ ಕ್ರಿಸ್ತಶಕ 78. ಸ್ನೇಹಿತರೆ, ಕ್ರಿಸ್ತಪೂರ್ವ ಅಂದರೆ ಕ್ರಿಸ್ತ ಹುಟ್ಟುವುದಕ್ಕಿಂತ ಮುಂಚಿನ ಕಾಲವನ್ನು ಕ್ರಿಸ್ತಪೂರ್ವದಲ್ಲಿ ಹೇಳ್ತೇವೆ. ಕ್ರಿಸ್ತ ಹುಟ್ಟಿದ ನಂತರದ ಕಾಲಾವಧಿಯನ್ನು ಕ್ರಿಸ್ತಶಕ ಎಂದು ಕರೆಯುತ್ತೇವೆ. ಈಗ ಇದರ ಪರಿಭಾಷೆಯೂ ಕೂಡ ಬದಲಾಗಿದೆ. ಸಾಮಾನ್ಯ ಶಕಪೂರ್ವ ಅಂತ ಕರೀತಾರೆ ಕ್ರಿಸ್ತಪೂರ್ವವನ್ನು. ಹಾಗೆಯೇ ಸಾಮಾನ್ಯ ಶಕ ಅಂತೇಳಿ ಕ್ರಿಸ್ತ ಶಕವನ್ನು ಈಗ ಇತ್ತೀಚಿನ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆಯಾಗಿರುವುದನ್ನು ಕೂಡ ನಾವು ಗಮನಿಸಬಹುದು. ಕ್ರಿಸ್ತಶಕ 629ರಲ್ಲಿ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕ ಯಾರು? ಯುನ್ಯತ್ಸಾಂಗ್ ಸರಿಯಾದ ಉತ್ತರ. ವರ್ಧನ ವಂಶದ ಪ್ರಸಿದ್ಧ ಅರಸನಾದಂತಹ ಹರ್ಷವರ್ಧನ, ಹಾಗೆಯೇ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ವಿಶೇಷವಾಗಿ ಆಳ್ತಾ ಇದ್ದಂತಹ ಇಮ್ಮಡಿ ಪುಲಕೇಶಿಯ ಕಾಲಾವಧಿಯಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದಂಥವನು ಯುನ್ಯತ್ಸಾಂಗ್. ಈತನ ಬರವಣಿಗೆಗಳಿಂದ ಆಗಿನ ಕಾಲಘಟ್ಟದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಯುತ್ತದೆ. ಮೊದಲನೇ ತರೈನ್ ಯುದ್ಧ ನಡೆದಂತಹ ವರ್ಷ ಯಾವುದು? 1191. ಈ ಮೊದಲನೇ ತರೈನ್ ಯುದ್ಧ ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ಮಧ್ಯೆ ನಡೆಯುತ್ತೆ. ಮೊದಲ ಯುದ್ಧದಲ್ಲಿ ಮೊಹಮ್ಮದ್ ಘೋರಿಯು ಸೋಲನ್ನು ಅನುಭವಿಸಿ ತನ್ನ ದೇಶಕ್ಕೆ ಹಿಂತಿರುಗ್ತಾನೆ. ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1206ರಲ್ಲಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. 5 ರಾಜವಂಶಗಳು ಆಳ್ವಿಕೆಯನ್ನು ಮಾಡ್ತವೆ ಈ ದೆಹಲಿ ಸುಲ್ತಾನ ವಂಶದಲ್ಲಿ. ಮೊದಲನೆಯದು ಗುಲಾಮಿ ಸಂತತಿ, ಕುತುಬುದ್ದೀನ್ ಐಬಕ್ನಿಂದ ಈ ಒಂದು ಸಂತತಿ ಆರಂಭವಾಗುತ್ತೆ 1206ರಲ್ಲಿ. ಕರ್ನಾಟಕದಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1347. ಅಲ್ಲಾವುದ್ದೀನ್ ಹಸನ್ ಬಹಮನ್ ಗಂಗು ಎನ್ನುವಂತಹ ವ್ಯಕ್ತಿಯಿಂದ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. 1757ರಲ್ಲಿ ಜರುಗಿದ ಭಾರತ ಇತಿಹಾಸದ ಪ್ರಮುಖ ಘಟನೆ ಯಾವುದು? 1757 ಅಂದ ತಕ್ಷಣ ಪ್ಲಾಸಿ ಕದನ. ಸಿರಾಜುದ್ದೌಲಾ, ಬಂಗಾಳದ ನವಾಬನಾದಂಥ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ಈ ಒಂದು ಕದನ ನಡೆಯುತ್ತೆ. ಈ ಮೂಲಕವಾಗಿ ಸಿರಾಜುದ್ದೌಲಾ ಸೋಲನ್ನು ಅನುಭವಿಸುವ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಬ್ರಿಟಿಷರ ಹಿಡಿತ ಆರಂಭವಾದಂತಹ ಪ್ರಮುಖವಾದ ಇತಿಹಾಸದ ಘಟನೆಯಾಗಿದೆ. ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? 1764ರಲ್ಲಿ ಬಕ್ಸಾರ್ ಕದನ ನಡೆಯಿತು.
ಈ ಕೆಳಗಿನ ಯಾವುದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ರಚನೆಯಾಗಲಿಲ್ಲ? ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ, ದಿ ನತಾಲ್ ಇಂಡಿಯನ್ ಕಾಂಗ್ರೆಸ್, ಫಿನಿಕ್ಸ್ ಆಶ್ರಮ, ದ ಇಂಡಿಯನ್ ಲೀಗ್. ಇದರಲ್ಲಿ ಗಾಂಧೀಜಿಯವರಿಂದ ರಚನೆಯಾಗದೇ ಇರುವಂಥದ್ದು ಯಾವುದು? ಆಯ್ಕೆ 4, ದಿ ಇಂಡಿಯನ್ ಲೀಗ್. ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಮೊದಲಿಗೆ ಸಂಸ್ಥಾಪನೆಯನ್ನು ಮಾಡ್ತಾರೆ. ದ ನತಾಲ್ ಇಂಡಿಯನ್ ಕಾಂಗ್ರೆಸ್ ಎನ್ನುವಂತಹ ಆರ್ಗನೈಸೇಷನನ್ನು ಅಲ್ಲಿ ನಡೀತಾ ಇದ್ದಂತಹ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ 1894ರಲ್ಲಿ ಸ್ಥಾಪನೆ ಮಾಡ್ತಾರೆ. ಫಿನಿಕ್ಸ್ ಆಶ್ರಮವೂ ಸಮೇತ ಗಾಂಧೀಜಿಯವರಿಂದ ಸ್ಥಾಪನೆಯಾದಂಥದ್ದು. ದಿ ಇಂಡಿಯನ್ ಲೀಗ್ ಅನ್ನುವಂಥದ್ದು ಗಾಂಧೀಜಿಯವರಿಂದ ರಚನೆ ಆಗಲಿಲ್ಲ. ಈ ಕೆಳಗಿನ ಯಾವ ಶಾಸನ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ವಿವರಿಸುತ್ತದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಈ ಒಂದು ಮಾಹಿತಿಯನ್ನ ನೀಡುತ್ತದೆ. ಅಲಹಾಬಾದ್ ಸ್ತಂಭ ಶಾಸನವು ಸಂಸ್ಕೃತ ಭಾಷೆಯಲ್ಲಿದ್ದು ಸಮುದ್ರಗುಪ್ತನ ರಾಜಕೀಯ ಮತ್ತು ಸೈನಿಕ ಸಾಧನೆಗಳ ಬಗ್ಗೆ ನಮಗೆ ವಿವರಣೆಯನ್ನ ನೀಡುತ್ತದೆ. ಇದರ ಒಂದು ರಚನೆಕಾರ ಹರಿಸೇನನಾಗಿದ್ದನು. ಈ ಕೆಳಗಿನ ಯಾವ ದೇವಾಲಯ ಮಧ್ಯಪ್ರದೇಶದ ಖಜುರಾಹೋವಿನಲ್ಲಿದೆ? ಖಂಡಾರ್ಯ ಮಹಾದೇವ ದೇವಾಲಯ. ಶಿವನಿಗೆ ಸಂಬಂಧಪಟ್ಟಂತಹ ಈ ಒಂದು ಖಂಡಾರ್ಯ ಮಹಾದೇವ ದೇವಾಲಯವನ್ನ ದಂಗದೇವ ಎಂಬ ಚಂದೇಲ ವಂಶದ ಅರಸ ಕ್ರಿಸ್ತಶಕ 999ರಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಖಂಡಾರ್ಯ ಮಹಾದೇವ ದೇವಾಲಯ ಕೂಡ ಒಂದು. ಈ ಕೆಳಗಳನ್ನು ಸರಿಯಾಗಿ ಹೊಂದಿಸಿ ವಿಶಾಖದತ್ತ, ವರಹಾಮಿಹಿರ, ಚರಕ, ಬ್ರಹ್ಮಗುಪ್ತ ಅವರ ಸಾಧನೆಯ ಕ್ಷೇತ್ರಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾಗಿ ಜೋಡಿಸಿದಾಗ ವಿಶಾಖದತ್ತ ಮುದ್ರಾ ರಾಕ್ಷಸ ಎಂಬ ನಾಟಕವನ್ನು ರಚನೆ ಮಾಡ್ತಾನೆ. ವರಹಾಮಿಹಿರ ಈತ ಖಗೋಳಶಾಸ್ತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದಾನೆ. ಹಾಗೆಯೇ ಚರಕ ವೈದ್ಯಕೀಯ ಕ್ಷೇತ್ರದ ಸಾಧಕ. 4ನೇದು ಬ್ರಹ್ಮಗುಪ್ತ ಗಣಿತ ಕ್ಷೇತ್ರದ ಸಾಧಕನಾಗಿದ್ದಾನೆ. ಈ ಕೆಳಗಿನ ಯಾವ ಭಾಷೆ ಗುಪ್ತರ ಕಾಲದ ಆಡಳಿತ ಭಾಷೆಯಾಗಿತ್ತು? ಸೊ ನೀಡಿರುವಂತಹ ಭಾಷೆಗಳಲ್ಲಿ ಅವರ ಒಂದು ಆಡಳಿತ ಭಾಷೆ ಸಂಸ್ಕೃತವಾಗಿತ್ತು. ಇನ್ನು ರಾಜಧಾನಿ ಪಾಟಲಿಪುತ್ರವಾಗಿತ್ತು. ಆಗಿನ ಕಾಲದಲ್ಲಿ ಪ್ರಚಲಿತ ಧರ್ಮಗಳು ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಾಗಿದ್ದವು. ಈ ಕೆಳಗಿನ ಯಾವ ಗುಪ್ತ ಅರಸನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುವರು? ಸಮುದ್ರಗುಪ್ತ, ಚಂದ್ರಗುಪ್ತ ವಿಕ್ರಮಾದಿತ್ಯ, ಶ್ರೀಗುಪ್ತ, 1ನೇ ಚಂದ್ರಗುಪ್ತ. ಇವರಲ್ಲಿ ಸಮುದ್ರಗುಪ್ತನಿಗೆ ನೆಪೋಲಿಯನ್ ಆಫ್ ಇಂಡಿಯಾ ಅಥವಾ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಹರ್ಷವರ್ಧನನ ಕಾಲಾವಧಿಯಲ್ಲಿ 2 ಅತ್ಯಂತ ಪ್ರಮುಖವಾದ ಧರ್ಮ ಸಮ್ಮೇಳನಗಳು ಜರುಗಿದವು. ಹಾಗಾದರೆ ಅವು ನಡೆದ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಕನೌಜ್ ಮತ್ತು ಪ್ರಯಾಗ, ಪ್ರಯಾಗ ಮತ್ತು ಥಾನೇಶ್ವರ, ಥಾನೇಶ್ವರ ಮತ್ತು ವಲ್ಲಭಿ, ವಲ್ಲಭಿ ಮತ್ತು ಪ್ರಯಾಗವನ್ನು ಕೊಟ್ಟಿದ್ದಾರೆ. ಹರ್ಷನ ಕಾಲಾವಧಿಯಲ್ಲಿ ನಡೆದಂತಹ ಬೌದ್ಧ ಸಮ್ಮೇಳನಗಳು ನಡೆದಂತಹ ಸ್ಥಳಗಳು ಕನೌಜ್ ಮತ್ತು ಪ್ರಯಾಗ. ಕನೌಜ್ ಹರ್ಷವರ್ಧನನ ರಾಜಧಾನಿಯಾಗಿತ್ತು. 643ರಲ್ಲಿ ಇಲ್ಲಿ ಗಂಗಾ ನದಿಯ ತೀರದಲ್ಲಿ ಬೌದ್ಧ ಸಮ್ಮೇಳನ ಜರುಗುತ್ತೆ. ಅದೇ ವರ್ಷದಲ್ಲಿ ಮತ್ತೆ ಪ್ರಯಾಗದಲ್ಲೂ ಕೂಡ ಈತ ಸಮ್ಮೇಳನವನ್ನ ನಡೆಸ್ತಾನೆ. ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದು ನೀಡಿದಂತಹ ಇತಿಹಾಸಕಾರ ಯಾರು? ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾದಂತಹ ಪ್ರಶ್ನೆ. ಇದಕ್ಕೆ ಸರಿ ಉತ್ತರ ವಿ.ಎ. ಸ್ಮಿತ್, ವಿನ್ಸೆಂಟ್ ಅರ್ಥರ್ ಸ್ಮಿತ್. ಈತ ಐರಿಷ್ ದೇಶದ ಇತಿಹಾಸಕಾರನಾಗಿದ್ದು ಭಾರತದ ಖ್ಯಾತ ಅರಸನಾದಂತಹ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂದು ಬಿರುದನ್ನು ನೀಡಿದ್ದಾನೆ. ಅಶೋಕನ ಕಾಲಾವಧಿಯಲ್ಲಿ ಬೌದ್ಧ ಸಮ್ಮೇಳನ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜರುಗಿತು? ಆಯ್ಕೆ 2 ಪಾಟಲಿಪುತ್ರ. ಸೊ ಅಶೋಕನ ರಾಜಧಾನಿಯಾಗಿದ್ದಂತಹ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಕ್ರಿಸ್ತಪೂರ್ವ 250ರಲ್ಲಿ. ಕೌಟಿಲ್ಯನ ಅರ್ಥಶಾಸ್ತ್ರ ಈ ಕೆಳಗಿನ ಯಾವ ವಿಷಯದೊಂದಿಗೆ ಚರ್ಚಿಸುತ್ತದೆ? ಇದು ಕೂಡ ಅನೇಕ ಬಾರಿ ಪುನರಾವರ್ತನೆಯಾದಂತಹ ಪ್ರಶ್ನೆ. ಕೌಟಿಲ್ಯನ ಅರ್ಥಶಾಸ್ತ್ರ ಏನಿದೆ ಬಹುಮುಖ್ಯವಾಗಿ ರಾಜ್ಯದ ಆಡಳಿತದ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ಒಂದು ರಾಜ್ಯವನ್ನ ಯಾವ ರೀತಿ ಆಳ್ವಿಕೆಯನ್ನು ಮಾಡಬೇಕು, ಅಲ್ಲಿ ಯಾವ ರೀತಿ ನೀತಿ ನಿಯಮಗಳನ್ನು ಅಳವಡಿಸಬೇಕು, ರಾಜ ಮತ್ತು ಆತನ ಕರ್ತವ್ಯಗಳ ಬಗ್ಗೆ ಇದು ಪ್ರಮುಖವಾಗಿ ಚರ್ಚೆಯನ್ನು ಮಾಡುತ್ತೆ. ಮೌರ್ಯರ ಕಾಲದ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಯಾವುದಾಗಿತ್ತು? ವೈಶಾಲಿ, ನಲಂದ, ತಕ್ಷಶಿಲಾ, ಉಜ್ಜಯಿನಿ. ಇವುಗಳಲ್ಲಿ ಮೌರ್ಯರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದಂತಹ
ಶಿಕ್ಷಣ ಕೇಂದ್ರ ತಕ್ಷಶಿಲೆಯಾಗಿತ್ತು. ಇನ್ನು ಗುಪ್ತರ ಕಾಲಕ್ಕೆ ವಿಶೇಷವಾಗಿ ನಲಂದ ಪ್ರಮುಖವಾಗಿ ಬೆಳವಣಿಗೆಯನ್ನು ಹೊಂದಿದಂತಹ ಶಿಕ್ಷಣ ಕೇಂದ್ರವಾಗಿತ್ತು. ಈ ಕೆಳಗಿನ ಯಾವ ಭಕ್ತಿ ಸಂತ ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚಿಸಿದ್ದಾರೆ? ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ನಿಂಬಾರಿಕರು. ಇದಕ್ಕೆ ಸರಿ ಉತ್ತರ ರಾಮಾನುಜಾಚಾರ್ಯರು ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಈ ಕೆಳಗಿನ ಯಾವ ಸಿಖ್ ಗುರುವಿಗೆ ಅಕ್ಬರನು ಹರಮಂದಿರ್ ಗುರುದ್ವಾರ ನಿರ್ಮಾಣ ಮಾಡಲು ಜಮೀನನ್ನು ದಾನವಾಗಿ ನೀಡಿದ್ದನು? ಇದಕ್ಕೆ ಸರಿಯಾದ ಉತ್ತರ ಗುರು ರಾಮದಾಸ್. ಸಿಖ್ಖರ 4ನೇ ಗುರುವಾದಂತಹ ಗುರು ರಾಮದಾಸನಿಗೆ ಮೊಘಲರ ಖ್ಯಾತ ಅರಸನಾದಂತಹ ಅಕ್ಬರನು ಅಮೃತಸರದಲ್ಲಿ ಹರಮಂದಿರ್ ಗುರುದ್ವಾರವನ್ನು ನಿರ್ಮಾಣ ಮಾಡಲಿಕ್ಕೆ ಜಮೀನನ್ನು ದಾನವಾಗಿ ನೀಡಿದ್ದನು. ಈ ಹರಮಂದಿರ್ ಸಾಹಿಬ್ ಗುರುದ್ವಾರ ಏನಿದೆ ಇದನ್ನ ಗೋಲ್ಡನ್ ಟೆಂಪಲ್ ಅಂತಲೂ ಕೂಡ ಕರೆಯುತ್ತಾರೆ. ಭಾರತದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಕಲ್ಕತ್ತಾದಲ್ಲಿ ಸ್ಥಾಪನೆಯಾದ ಹಿಂದೂ ಕಾಲೇಜು, ಕಲ್ಕತ್ತಾ ವಿಶ್ವವಿದ್ಯಾನಿಲಯ, ಆಡಮ್ ವರದಿ, ವುಡ್ಸ್ ಡಿಸ್ಪ್ಯಾಚ್. ಸೊ ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಮೊದಲು ಬರುವಂಥದ್ದು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಸ್ಥಾಪನೆಯಾಗಿದ್ದು 1817. ಅದಾದ ನಂತರ ಆಡಮ್ ವರದಿ 1835. ಮೂರನೆಯ ಘಟನೆ ವುಡ್ಸ್ ಡಿಸ್ಪ್ಯಾಚ್ ವರದಿ 1854. ಕೊನೆಯದಾಗಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯ 1857. 1, 3, 4, 2. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ. ಲಕ್ನೋ ಒಪ್ಪಂದ, ರೌಲೆಟ್ ಕಾಯ್ದೆ, ಮಿಂಟೋ ಮಾರ್ಲೆ ಸುಧಾರಣೆಗಳು, ಬಂಗಾಳದ ವಿಭಜನೆ. ಇದರಲ್ಲಿ ಮೊದಲಿಗೆ ಜರುಗಿದ್ದು ಬಂಗಾಳದ ವಿಭಜನೆ 1905. ಮಿಂಟೋ ಮಾರ್ಲೆ ರಿಫಾರ್ಮ್ಸ್ 1909. ಹಾಗೆಯೇ ಮೂರನೇ ಘಟನೆ ಲಕ್ನೋ ಒಪ್ಪಂದ 1916. ರೌಲೆಟ್ ಕಾಯ್ದೆ 1919. 4, 3, 1, 2. ಪತ್ರಿಕೆಗಳು ಮತ್ತು ಸಂಪಾದಕರ ಸರಿಯಾದ ಜೋಡಿಯನ್ನು ಗುರುತಿಸಿ. ಸೊ ಇಲ್ಲಿ 3 ಜೋಡಿಗಳನ್ನು ಕೊಟ್ಟಿದ್ದಾರೆ. ಪತ್ರಿಕೆಗಳು ಮತ್ತು ಅವರ ಸಂಪಾದಕರನ್ನು ಸರಿಯಾದ ಜೋಡಿಯನ್ನು ಗುರುತಿಸಬೇಕು. ಎಲ್ಲವೂ ಸರಿಯಾಗಿದೆ. ಕಲ್ಕತ್ತಾ ಜರ್ನಲ್ JS ಬಡ್ಸಿಂಗ್ಹ್ಯಾಮ್, ಹಾಗೆಯೇ ಬಂಗ್ದೂತ್ ರಾಮ್ ಮೋಹನ್ ರಾಯ್, ಹಿಂದೂಸ್ತಾನ್ ಟೈಮ್ಸ್ KM ಪಣಿಕ್ಕರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಲು ನೈಟ್ಹುಡ್ ಪದವಿಯನ್ನು ಹಿಂತಿರುಗಿಸಿದವರು ಯಾರು? ಸರಿಯಾದಂಥ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ರವರು. 1919ರಲ್ಲಿ ನಡೆದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸುವ ಸಲುವಾಗಿ ಬ್ರಿಟಿಷರು ನೀಡಿದ್ದಂತಹ ನೈಟ್ಹುಡ್ ಪದವಿಯನ್ನು ರವೀಂದ್ರನಾಥ್ ಟ್ಯಾಗೋರ್ ರವರು ಹಿಂತಿರುಗಿಸ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನಗಳು ಮತ್ತು ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿ. 1ನೇ ಸಮ್ಮೇಳನ, 2ನೇ ಸಮ್ಮೇಳನ, 3ನೇ ಸಮ್ಮೇಳನ, 4ನೇ ಸಮ್ಮೇಳನ ಇವು ನಡೆದಂಥ ಸ್ಥಳಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. 1ನೇ ಸಮ್ಮೇಳನ ಬಾಂಬೆನಲ್ಲಿ ನಡೆಯುತ್ತೆ, 2ನೇ ಸಮ್ಮೇಳನ ಕಲ್ಕತ್ತಾದಲ್ಲಿ ನಡೆಯುತ್ತೆ, 3ನೇ ಸಮ್ಮೇಳನ ಮಡ್ರಾಸ್, ಹಾಗೆಯೇ 4ನೇ ಸಮ್ಮೇಳನ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಡೆಯುತ್ತೆ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನಗಳು. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಹದಿಬದೆಯ ಧರ್ಮ ಎಂಬ ಸಾಂಗತ್ಯ ಕೃತಿಯ ರಚನಾಕಾರ್ತಿ ಯಾರು? 2ನೇ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಅಲಂಕಾರ ಗ್ರಂಥ ಯಾವುದು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.